ರೂಪ ಏನಾಯ್ತು ರೂಪ? ಯಾಕೆ ಒಳಗಿದ್ಯಾ? ಬಾಗಲ್ ತೆಗಿ. ಬಾಗಲ್ ತೆಗಿಯಕ್ ಆಗ್ತಿಲ್ಲ ಅಮ್ಮವ್ರೆ. ರೂಮ್ ಒಳಗಡೆ ದೆವ್ವ ಸೇರ್ಕೊಂಡಿದೆ. ಅಮ್ಮವ್ರೆ, ಬಾಗಲ್ ತೆಗೀರಿ ಅಮ್ಮವ್ರೆ. ರೂಪ ಬಾಗಲ್ ತೆಗಿಯಕ್ ಟ್ರೈ ಮಾಡು ರೂಪ. ಒಳಗಡೆಯಿಂದ ತೆಗಿಯಕ್ ಆಗ್ತಿಲ್ಲ, ನೀವೇ ತೆಗೀರಿ ಅಮ್ಮವ್ರೆ. ಟ್ರೈ ಮಾಡು ರೂಪ, ಆಗತ್ತೆ. ರೂಪ ರೂಪ ಬಾಗಿಲು ತೆಗಿ ರೂಪ. ದೇವರು ಬಂದು ನಿನ್ನ ಕಾಪಾಡಕ್ಕಾಗಲ್ಲ. ಕಾಲ್ ಗಂಟೆಲಿ ಬೂದಿ ಆಗೋಗ್ತೀಯ ನೀನು. ರೂಪ ಟ್ರೈ ಮಾಡು, ಓಪನ್ ಆಗತ್ತೆ. ರೂಪ 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 ಬಾಗಿಲು ತೆಗಿ. ಅಮ್ಮ ಒಂದು ನಿಮಿಷ. ಅಣ್ಣ ನಿನ್ ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡೋಣ ನನ್ನ, ಪ್ಲೀಸ್ ಅಣ್ಣ. ರೂಪ ಈ ರೂಪ ಬಾಗಿಲು ತೆಗಿ. ಟ್ರೈ ಮಾಡು. ರೂಪ ಟ್ರೈ ಮಾಡು ರೂಪ. ನಮ್ಮ ಅಣ್ಣನ ರೂಪದಲ್ಲಿ ಬಂದು ಯಾಕೆ ಕಾಟ ಕೊಡ್ತಿದ್ಯಾ? ಯಾರು ನೀನು? ರೂಪ ರೂಪ ಮಾತಾಡು. ರೂಪ ರೂಪ ಬಾಗಿಲು ತೆಗಿ. ರೂಪ ಏನಾಯ್ತು ರೂಪ? ಯಾಕೆ ಮೈಯೆಲ್ಲ ಒದ್ದೆ ಆಗಿದೆ? ದೆವ್ವ ದೆವ್ವ ಅಂತಿದ್ಯಲ್ಲ, ಎಲ್ಲಿ ದೆವ್ವ? ನಮ್ಮ ಅಣ್ಣನ ರೂಪದಲ್ಲಿ ಬಂದಿತ್ತು, ಇದ್ದಕ್ಕಿದ್ದಂಗೆ ಮಾಯ ಆಗೋಯ್ತು. ರೂಪ ಸಮಾಧಾನ ಮಾಡ್ಕೊ, ಆರಾಮಾಗಿ ಏನಾಯ್ತು ಅಂತ ಹೇಳು ರೂಪ. ನಾನು ಕಮಲಮ್ಮ ಮಲಗಿದ್ವಿ ಅಮ್ಮವ್ರೆ, ಯಾರೋ ಬಾಗಿಲು ತಡ್ದಂಗಾಯ್ತು. ಹೋಗಿ ಓಪನ್ ಮಾಡಿ ನೋಡಿದ್ರೆ ನಮ್ಮ ಅಣ್ಣ. ಬಾರಲ್ಲಿ ಕುಡಿತಾ ಇದ್ದಾಗ ಜಗಳ ಆಯ್ತಂತೆ. ಯಾರಿಗೋ ಚುಚ್ಬಿಟ್ಟೆ ಪೊಲೀಸ್ನವ್ರು ಅಟ್ಟಿಸ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ದ ನನ್ನ ಹತ್ರ. ಅದಕ್ಕೆ ಇಲ್ಲೇ ಉಳ್ಕೊಂತೀನಿ ಅಂತ ಬೇಡ್ಕೊಂಡ ಅಮ್ಮವ್ರೆ. ಬೇಡ ಅಂತ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ. ಅವ್ನು ಬೇಡ್ಕೊಂಡ್ಮೇಲೆ 1-2 ಅವರ್ ಇಲ್ಲೇ ಇರ್ಲಿ ಅಂತ ರೂಮಲ್ಲಿ ಕರ್ಕೊಂಬಂದ್ ಬಿಟ್ಟೆ ಅಮ್ಮವ್ರೆ. ರೂಮಲ್ಲಿ ಬಿಟ್ಟು ಬರ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಬಾಗ್ಲು ಹಾಕೊಂಡ್ಬಿಡ್ತು ಅಮ್ಮವ್ರೆ. ನಮ್ಮ ಅಣ್ಣ ಇದ್ದಕ್ಕಿದ್ದಂಗೆನೆ ದೆವ್ವ ಆಗೋಗ್ಬಿಟ್ಟ. ನನಗೆ ಬಾಗ್ಲು ಎಷ್ಟು ತೆಗಿಯಕ್ ನೋಡಿದ್ರು ತೆಗಿಯಕ್ಕೆ ಆಗ್ತಿರ್ಲಿಲ್ಲ ಅಮ್ಮವ್ರೆ. ಕೊನೆಗೆ ಅಲ್ಲೇ ಇದ್ದದ್ ಸೀಮೆಣ್ಣೆಕಾಯನ್ನ ತಗೊಂಡು ನನ್ನ ಮೈ ಮೇಲೆಲ್ಲ ಸುರಿದ್ಬಿಟ್ಟ. ಇಲ್ಲಿ ನೋಡಿ ಅಮ್ಮವ್ರೆ. ಹೌದು, ಸೀಮೆಣ್ಣೆ ವಾಸನೆ ಬರ್ತಿದೆ. ಅಶೋಕ್, ಇದು ಸೀಮೆಣ್ಣೆನೆ. ನಮ್ಮ ಮನೇಲಿ ಏನೇನೋ ವಿಚಿತ್ರವಾದ ಘಟನೆಗಳೆಲ್ಲ ನಡೀತಾ ಇದೆ.
ಎಲ್ಲ ಗೊತ್ತಿದ್ರು ಇಷ್ಟೊತ್ತಲ್ಲೇ ನಿನ್ ಬಾಗ್ಲೇ ತೆಗಿಯಕ್ ಹೋದೆ ರೂಪಾ. ಸರಿ ಆಯ್ತು, ಮೊದ್ಲು ನೀನು ಸೀರೆ ಚೇಂಜ್ ಮಾಡ್ಕೊ. ಕಮಲಮ್ಮ, ಮೊದ್ಲು ಇವಳನ್ನ ಕರ್ಕೊಂಡು ಹೋಗಿ ಬಟ್ಟೆ ಬದಲಾಯಿಸಿ. ಹೋಗ್ ರೂಪಾ, ಫಸ್ಟ್ ಬಟ್ಟೆ ಚೇಂಜ್ ಮಾಡ್ಕೊ. ಅಶೋಕ್, ಏನಿದು ಇಂಥ ವಿಚಿತ್ರ ಘಟನೆಗಳು ನಮ್ಮನೇಲಿ? ಇಷ್ಟರಲ್ಲೇ ಇದಕ್ಕೊಂದು ಅಂತ್ಯ ಕಾಣಿಸ್ತೀನಿ. ನಡಿ ಶಿವಗಾಮಿ, ನಡಿಪುಟ. ಯಾಕೆ ರಾವಣ್ ಭಾಯಿ ಇಲ್ಲಿ ಬಂದು ಕೂತಿದ್ದೀರಾ? ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ರಾವಣ್ ಭಾಯಿ, ನೀವು ಸೋತಿದ್ದೀರಾ, ಸತ್ತಿಲ್ಲ. ನೀವೇ ಹಿಂಗೆ ಕುಗ್ಗೋಗ್ಬಿಟ್ರೆ ಇನ್ನು ನಮ್ಗಳ ಗತಿ? ಆ ವಿನ್ಸೆಂಟ್ ದುಡ್ಡು ಕಲೆಕ್ಟ್ ಮಾಡೋದನ್ನ ಅಂತ ಹೇಗೆ ಗೊತ್ತಾಗತ್ತೆ? ಫೋನ್ ಮಾಡ್ಬೇಕು ಅವನಿಗೆ. ನಮಸ್ಕಾರ ಬೈ. ಏ, ಇವನೇ ತಾನೇ ಫೋನ್ ಕೊಟ್ಟಿದ್ದು? ಹೌದು. ಇಸ್ಕೋ ಫೋನ್ ಅವನ ಹತ್ರ. ಏ ಬ್ರದರ್, ಒಂದು ಅರ್ಜೆಂಟ್ ಕಾಲ್ ಇತ್ತು, ನಿಮ್ ಫೋನ್ ಕೊಡಿ. ಇನ್ನೂ ಚಾರ್ಜ್ ಹಾಕಕ್ಕಾಗಿಲ್ವಾ? ಹೌದು. ಬೇಗ ಕೊಡಿ, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕು. ಹಲೋ ಬಾಸ್, ನಾನೇ ಕಾಲ್ ಮಾಡ್ತಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು? ನೀವು ಈ ನಂಬರಿಂದ ತಾನೇ ಬಾಸ್ ಕಾಲ್ ಮಾಡಿದ್ದು? ಹೌದಲ್ಲ. ಆ ಮರ್ಡರ್ನಾಗ ದುಡ್ಡು ಕೊಟ್ನಾ? ಅವನ ಹತ್ರ ದುಡ್ಡು ಕೇಳಕ್ ಹೋಗಿದ್ದೆ ಬಾಸ್. 2 ಲಕ್ಷ ಇಲ್ಲ 2,000 ಇದೆ, ಕೊಡ್ಲಾ ಅಂತಾನೆ. ಆ ನನ್ನ ಮಗನಿಗೆ ಅದೆಷ್ಟು ಲಕ್ಷಗಳು ಕೊಟ್ಟಿರಬಹುದು, ನನಗೆ 2 ಲಕ್ಷ ಕೊಡೋದ್ರೆ ಇಲ್ಲ ಅಂತನಾ? ನಾನು ಆಮೇಲೆ ನೋಡ್ಕೋತೀನಿ ಅವನ್ನ. ಸರಿ, ನೀನೊಂದು ಕೆಲಸ ಮಾಡು. ಶ್ರೀರಾಮ್ಪುರದ ಕೋಳಿ ಮಂಜ ಗೊತ್ತಲ್ಲ? ಹಾ ಗೊತ್ತು ಬಾಸ್. ಅವನ ಹತ್ರ ಹೋಗಿ ಬಾಸ್ 2 ಲಕ್ಷ ಕೇಳಿದ್ರು ಅಂತ ಹೇಳು. ಅವನು ಕೊಟ್ಟೆ ಕೊಡ್ತಾನೆ. ನೀನದನ್ನು ಇಸ್ಕೊಂಡು ಇಟ್ಕೊಂಡಿರೋ ನಿನ್ನ ಹತ್ರ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬಾಸ್, ನಾನು ಹೋಗ್ತೀನಿ. ಈಗಲಾದ್ರೂ ಚಾರ್ಜ್ಗೆ ಹಾಕೊಳ್ಳಿ. ರಾವಣ್ ಭಾಯಿ,